ಫ್ರೆಂಡ್ಸ್, ನೀವೇನಾದರೂ SSLCಯನ್ನು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅಂತ ಹೇಳಿದ್ರೆ, ನೀವು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರೋತ್ಸಾಹಧನಕ್ಕೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಯಾರೆಲ್ಲ ಅಪ್ಲೈ ಮಾಡಬಹುದು, ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು, ಯಾವತ್ತಿಂದ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ, ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕಡೆ ದಿನಾಂಕ ಯಾವತ್ತು, ಮತ್ತೆ ನೀವು ಎಲ್ಲಿ ಇದನ್ನ ಅಪ್ಲೈ ಮಾಡಬೇಕು. ಸೊ ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ನೀವು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಾಗಿದ್ರೆ SSLCಯನ್ನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡಿದ್ರೆ ಪ್ರೈಸ್ ಮನಿ ಅಂತ ಹೇಳಿ ಕೊಡ್ತಾರೆ. ಸೊ 2026ಕ್ಕೆ ಈಗ ಕಾಲ್ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇದು ಎಲ್ಲ ಒಂದು ಏನು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಒಂದು ಜಿಲ್ಲೆಗಳಿಗೂ ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಸೊ ಇಲ್ಲಿ ಹೇಳ್ತಾರೆ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ SSLC ಮತ್ತು ದ್ವಿತೀಯ PUC ಅಥವಾ ಪದವಿ, ಸ್ನಾತಕೋತ್ತರ ಪದವಿ, ಮೆಡಿಕಲ್ಲು, ಇಂಜಿನಿಯರಿಂಗು, ಇತರೆ ಕೋರ್ಸ್ಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿರಬೇಕು. ಸರ್ ನಾನು 1 ವರ್ಷ ಬಿಟ್ಟು ಅಥವಾ 6 ತಿಂಗಳು ಬಿಟ್ಟು ಪಾಸ್ ಮಾಡ್ಕೊಂಡು ಹಾಕ್ಬೋದು ಅಂತ ಹೇಳಿದ್ರೆ ಅವ್ರಿಗೆ ಯಾರಿಗೂ ಹಾಕೋದಕ್ಕೆ ಅವಕಾಶ ಇಲ್ಲ. ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಮಾತ್ರ ಇದು ಆ ಒಂದು ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಕೊಡುವಂತ ಪ್ರೋತ್ಸಾಹಧನವನ್ನು ಪಡೆಯೋದಕ್ಕೆ ಈ ಒಂದು 25-26ನೇ ಸಾಲಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ಮೆಟ್ರಿಕ್ ನಂತರದಲ್ಲಿ ಪಾಸ್ ಆಗಿದ್ರೆ ನೀವು ಇದನ್ನ ಅಪ್ಲೈ ಮಾಡಿ. ಎಲ್ಲಿ ಇದನ್ನ ಹಾಕ್ಬೇಕು ಅಂತ ಹೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ವೆಬ್ಸೈಟ್ಗೆ ಹೋಗಿ ನೀವು ಹಾಕ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಈ ಒಂದು ವೆಬ್ಸೈಟ್ ಅನ್ನ ಕೊಟ್ಟಿರ್ತೇನೆ, ಅಲ್ಲಿಂದ ಕೂಡ ನೀವು ಹೋಗಿ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನೀವು ಆನ್ಲೈನ್ ಅಲ್ಲೇ ಹಾಕ್ಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ತಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ಮ ತಾಲೂಕುಗಳಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಉಪನಿರ್ದೇಶಕರ ಕಚೇರಿಗೆ ಹೋದ್ರೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಪತ್ರಿಕಾ ಪ್ರಕಟಣೆ ಕೂಡ ನಾವಿಲ್ಲಿ ನೋಡಬಹುದು. ಸೊ ಅದರಲ್ಲೂ ಕೂಡ ಇಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳಿದ್ರೆ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ SSLCಯ ಪ್ರಮಾಣ ಪತ್ರ ಬೇಕು, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕು, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಒಂದು, ಮತ್ತೆ ಆಧಾರ್ ಲಿಂಕ್ ಆಗಿರುವಂತಹ ನಿಮ್ಮ ಬ್ಯಾಂಕ್ನ ಪಾಸ್ಬುಕ್ನ ಒಂದು ಪ್ರತಿ, ಫ್ರಂಟ್ ಶೀಟ್ ಅಂತ ಏನು ಕರಿತೀವಿ ಅದು ಬೇಕು, ಮತ್ತೆ ಸಂಬಂಧಿಸಿದಂತಹ ಕೋರ್ಸ್ನ ಅಂಕಪಟ್ಟಿಗಳು ಬೇಕು ಅಂತೇಳಿ ಇಲ್ಲಿ ಕೇಳ್ತಾ ಇರುವಂತದ್ದು ಸ್ನೇಹಿತರೆ. ಇದಷ್ಟೇ ಅಲ್ಲದೆ ಈ ಒಂದು SSLCಯ ಪ್ರೈಸ್ ಮನಿನ ನೀವು ಅಪ್ಲೈ ಮಾಡೋದಕ್ಕೆ ಯಾವುದೇ ತರಹದ ಆದಾಯದ ಮಿತಿ ಇರಲ್ಲ ಅಂತ ಹೇಳಿದ್ದಾರೆ. ಸೊ ವೆಬ್ಸೈಟ್ ಅಡ್ರೆಸ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ನೀವು ಏನು ರಾಜ್ಯ ಸರ್ಕಾರದ ಪಠ್ಯಕ್ರಮ CBSE ಆಗಿರ್ಬೋದು, ICSE ಆಗಿರ್ಬೋದು, 2026ನೇ ಸಾಲಿನಲ್ಲಿ ನೀವು 60ಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಿದ್ರೆ ನೀವು ಇದಕ್ಕೆ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಸೊ ಹಾಗೆ ಶೇಕಡವಾರು ಏನು ನಿಮ್ಗೆ ಎಷ್ಟು ಈ ಒಂದು ಫೆಲೋಶಿಪ್ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ದೆ ಆದ್ರೆ, ಸೊ 60% 74.99ವರೆಗೆ ನಿಮ್ಮ ಒಂದು ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ 7,000 ನಿಮಗೆ ಕೊಡ್ತಾರೆ. ಹಾಗೆ 75ಕ್ಕಿಂತ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗೆ 15,000 ಪ್ರೋತ್ಸಾಹನ ಕೊಡ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಅದ್ರ ಜೊತೆಗೆ ಪ್ರೈಸ್ ಮನಿ ಫಾರ್ SSLC ಡಿಸ್ಟ್ರಿಕ್ಟ್ ಟಾಪರ್ ಅಂತ ಹೇಳಿ ಇದನ್ನು ಕೂಡ ಕೊಡ್ತಾ ಇದ್ದಾರೆ. ನೀವೇನಾದ್ರೂ ನಿಮ್ಮ ಇಡೀ ಜಿಲ್ಲೆಗೆ ನೀವೇ ಫಸ್ಟ್ ಟಾಪರ್ ಆಗಿದ್ರೆ SSLCನಲ್ಲಿ 1 ಲಕ್ಷ ಪ್ರೈಸ್ ಮನಿನ ನಿಮಗೆ ಕೊಡ್ತಾರಂತ ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೇಳ್ತೀನಿ. SSLCಯ ನಿಮ್ಮ ಅಂಕಪಟ್ಟಿಗಳು, ಆಧಾರ್ ಪ್ರತಿ, ಜಾತಿ ಪ್ರಮಾಣ ಪತ್ರದ ನಕಲು ಪ್ರತಿಗಳು, ಮತ್ತೆ ಇದೆಲ್ಲವನ್ನು ಸಂಬಂಧಪಟ್ಟಂತ ಶಾಲಾ ಮುಖ್ಯೋಪಾಧ್ಯಾಯರಿಂದ ಅವರಿಂದ ನೀವು ಇದನ್ನ ಅಥವಾ ನಿಮ್ಮ ಪ್ರಿನ್ಸಿಪಲ್ ವತಿಯಿಂದ ದೃಢೀಕರಣ ಮಾಡಿ ನೀವು ಎಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಸಹಾಯಕ ನಿರ್ದೇಶಕರು ಗ್ರೇಡ್ 1 ರವರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ. ನೀವು ಬೇರೆ ಬೇರೆ ಜಿಲ್ಲೆಯವರಾಗಿದ್ರೆ ನಿಮ್ಮ ಸಹಾಯಕ ನಿರ್ದೇಶಕರು ಅಲ್ಲಿರ್ತಕ್ಕಂಥ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳ ಒಂದು ಕಟ್ಟಡಕ್ಕೆ ಹೋಗಿ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅಷ್ಟೇ ಅಲ್ಲದೆ ನೀವೇನಾದ್ರೂ ಮೆಟ್ರಿಕ್ ನಂತರದಲ್ಲಿ ದ್ವಿತೀಯ PUC ಆಗಿರ್ಬೋದು ಅಥವಾ 3 ವರ್ಷದ ಯಾವುದೇ ಡಿಪ್ಲೊಮಾ, ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಯಾವುದೇ ವೃತ್ತಿಪರ ಕೋರ್ಸ್ಗಳನ್ನ ನೀವು ಸಂಪೂರ್ಣಗೊಳಿಸಿದ್ರೆ ಅದು ಪ್ರಥಮ ಪ್ರಯತ್ನದಲ್ಲಿ ಮತ್ತೆ ನೀವು ಫಸ್ಟ್ ಕ್ಲಾಸಲ್ಲಿ ಉತ್ತೀರ್ಣರಾಗಿದ್ರೆ ಸೊ ನಿಮಗೆ ಈ ಪ್ರೋತ್ಸಾಹಧನ ಎಲ್ಲ ಸಿಗುತ್ತೆ. ಬರೀ SSLC ಅಷ್ಟೇ ಅಲ್ಲ, ಈ ಒಂದು ಕೋರ್ಸ್ಗಳನ್ನ ಅಂದರೆ PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಡಿಗ್ರಿ, ಮಾಸ್ಟರ್ ಡಿಗ್ರಿ ಇವಕ್ಕೆಲ್ಲ ಕೊಡ್ತಾ ಇದ್ದಾರೆ. ಯಾವುದೇ ಆದಾಯದ ಮಿತಿ ಇರಲ್ಲ. ಸೊ ನೀವು ಸಪೋಸ್ ಸರ್ ನಾನು PUC ಮಾಡಿದ್ದೀನಿ, ಡಿಪ್ಲೊಮಾ ಮಾಡಿದ್ದೀನಿ, ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 20,000 ಸಿಗುತ್ತೆ. ನೀವು ಡಿಗ್ರಿನ ಮಾಡಿದರೆ 25,000 ಸಿಗುತ್ತೆ. ಸರ್ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಅಂತ ಹೇಳಿದ್ರೆ 30,000 ಸಿಗುತ್ತೆ. ಸೊ ನಾನು ಯಾವುದೋ ಇಂಜಿನಿಯರಿಂಗ್ ಡಿಗ್ರಿ ಅಥವಾ ವೃತ್ತಿಪರ ಪದವಿನ ಮಾಡಿದ್ದೀನಿ ಅಂತ ಹೇಳಿದ್ರೆ 35,000 ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇವರು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು SSLC ಅಥವಾ PUC ಡಿಗ್ರಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಮ ಎಲ್ಲ ಅಂಕಪಟ್ಟಿಗಳನ್ನ SSLCದು ಮತ್ತೆ PUCದು ಅಥವಾ ನಿಮ್ಮ ಎಲ್ಲ ಸೆಮಿಸ್ಟರ್ಗಳನ್ನ ಅಂಕಪಟ್ಟಿ ಮತ್ತೆ ಆಧಾರ್ ಪ್ರತಿ, ಜಾತಿ ಪ್ರಮಾಣ ಪತ್ರದ ನಕಲು, ಜೊತೆಗೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿರುವಂತಹ ಒಂದು ಬ್ಯಾಂಕ್ ಪಾಸ್ ಪುಸ್ತಕದ ಫ್ರಂಟ್ ಪೇಜನ್ನು ಜೆರಾಕ್ಸ್ ತಗೊಂಡು
ಸೊ ನಿಮ್ಮ ಆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರುವಂಥ ಪ್ರಾಂಶುಪಾಲರು ಅಥವಾ ಯಾರು ಹೆಡ್ ಇರ್ತಾರೆ ಅವರಿಂದ ದೃಢೀಕರಣವನ್ನು ಮಾಡಿ ನಿಮ್ಮ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಚೇರಿ ಇರುತ್ತಲ್ಲ ಆ ಕಚೇರಿಗೆ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಈಗ ನೀವು ಅರ್ಜಿನ ಯಾವ ತರ ಹಾಕ್ಬೇಕು ಅಂತ ಕೇಳಿದ್ದೆ ಆದ್ರೆ ಅದನ್ನ ನಾನು ತೋರಿಸ್ತೇನೆ. ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಹೋದ್ರೆ ಇಲ್ಲೇ ಕಾರ್ಯಕ್ರಮಗಳ ಒಂದು ಯೋಜನೆಗಳು ಅಂತಿದೆ. ಅಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಬಂದ್ರೆ ಇಲ್ಲಿ 3ನೇದು ಪ್ರೋತ್ಸಾಹಧನ ಅಂತಿದೆ. ಇಲ್ಲಿ ಪ್ರೋತ್ಸಾಹಧನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ SSLC ಹಳೇದಿದೆ. ಇಲ್ಲಿ ಹೊಸದು ಹಾಕ್ಬೇಕಾದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅದು ಈ ರೀತಿ ತೋರಿಸುತ್ತೆ. ಇಲ್ಲಿ ಹೋಗ್ಬೇಕು, ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ಬಂದು ನೀವು ರಿಜಿಸ್ಟರ್ ಮಾಡೋದಾದ್ರೆ ಇಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು. ನಿಮ್ಮ ಆಧಾರ್ ಡೀಟೇಲ್ ಅನ್ನು ಕೊಟ್ಟು ಯಾವ ಸ್ಕೀಮು ಏನು ಇರ್ತಾ ಎಲ್ಲವನ್ನ ಹಾಕಿ ನೀವು ಎಲ್ಲವನ್ನ ಮಾಡಿದ್ರೆ ಪೋಸ್ಟ್ ಮೆಟ್ರಿಕ್ SSLCನ ಟಾಪ್ 5 ರ್ಯಾಂಕ್, ನಾನು ಹೇಳಿದ್ನಲ್ಲ ರ್ಯಾಂಕ್ ಬಂದಿರೋರು ಕೂಡ ಇದೆ ಅಂತೇಳಿ. ಸೊ ಅದನ್ನ ಕೇಳ್ತಾ ಹೋಗುತ್ತೆ, ಫಿಲ್ ಮಾಡಿ ನೀವು ಸಬ್ಮಿಟ್ ಅನ್ನು ಮಾಡ್ಬೋದಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ SSLCನಲ್ಲಿ ಮತ್ತು PUC ಡಿಗ್ರಿ ಮಾಸ್ಟರ್ ಡಿಗ್ರಿಯಲ್ಲಿ ನೀವು 25-26ನೇ ಸಾಲಿನಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ರೆ ನಿಮಗೆ ಕೊಡುವಂಥ ಪ್ರೋತ್ಸಾಹಧನಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ತಿಳಿಸಿದ್ದೀನಿ. ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಇದನ್ನು ಕಳಿಸಿ, ಅವರು ಕೂಡ ಅಪ್ಲೈ ಮಾಡಲಿ, ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಈ ಒಂದು ಹಣ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇದೇ ರೀತಿಯ ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.